गांधी ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ की, ಕುಮಾರ್ की, ಕಿರಣ್ ಕುಮಾರ್ की, ಚಂದ್ರಶೇಖರ್ की, ಎಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಇವತ್ತಿನ ದಿನ ನಾವು ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲಿ ನಾಡು ಕಂಡಂತ ಮತ್ತೆ ಇಡೀ ದೇಶ ಕಂಡಂತ ಅಪ್ರತಿಮರು ಆದಂತಹ ಮಾಜಿ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿ ಮತ್ತೆ ನಮ್ಮ ನಾಡಿನ ದಕ್ಷ ಮುಖ್ಯಮಂತ್ರಿಗಳಾದಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸುರವರ ಜನ್ಮ ದಿನಾಚರಣೆಯನ್ನ ಇವತ್ತು ಸದ್ಭಾವನಾ ದಿನವನ್ನಾಗಿ ಆಚರಿಸ್ತಾ ಇದೀವಿ. ಈ ದಿನ ಸದ್ಭಾವನಾ ದಿನದ ಆಚರಣೆ, ಈ ಒಂದು ಕಾರ್ಯಕ್ರಮವನ್ನ ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದು, ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಸಿ ಡಿ ಚಂದ್ರಶೇಖರ್ ಅವರ, ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಚಿಕ್ಕಣ್ಣವರ, ರಾಜ್ಯ ಸೇವಾದಳದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೃಷ್ಣೇಗೌಡರ, ರಾಜ್ಯ ಹಿಂದುಳಿದ ವರ್ಗಗಳ ಸೆಲ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯರಾಘವೇಂದ್ರ ಅವರ, ಸೇವಾದಳದ ಕಿರಣ್ ರವರ, ಬೆರಳಿ ಚನ್ನಬಸವನವರ, ಗಂಗಾಧರ್ ಅವರ, ಹಿಂದುಳಿದ ವರ್ಗಗಳ ಚಿಕ್ಕನಾಯಕನಹಳ್ಳಿ ಅಧ್ಯಕ್ಷರಾದ ಸುರೇಶ್ ಅವರ, ಹುಳಿಯಾರ್ ಬ್ಲಾಕ್ ಅಧ್ಯಕ್ಷರಾದ ಪ್ರಸನ್ನರವರ, ನರಸಿಂಹನವರು ಹಾಗೂ ಕೌನ್ಸಿಲರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರ, ಓಂಕಾರಮೂರ್ತಿ ಚಂದ್ರಶೇಖರ್ ಅವರ, ಯುವ ಮೋರ್ಚಾ ಮಾಜಿ ಅಧ್ಯಕ್ಷರು ಹಾಲಿ ಕೆಡಿಪಿ ಸದಸ್ಯರಾದ ಮಂಜಣ್ಣವರ, ಜಾಕೀರ್ ಅವರ, ರಂಗಸ್ವಾಮಿರವರ, ಅವೆಲ್ಲ ಸುರೇಶ್ ಅವರ ಹೇಳ್ತಿದ್ದು ಸುರೇಶ್ ಹಾಗೂ ಸುಗಂಧರಾಜ್ ಅವರ. ಈ ದಿನ ಒಂದು ಸದ್ಭಾವನಾ ದಿನ ಅಂತೇಳಿ ಆಚರಣೆ ಏನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ದೇಶ ಕಂಡಂತ ಒಬ್ಬ ಅತ್ಯುನ್ನತ ಪ್ರಧಾನಿಯಾಗಿ ದೇಶಕ್ಕೆ ಹಲವಾರು ಸುಧಾರಣೆಗಳನ್ನ ತಗೊಂಡು ಬಂದರು. ಯಾಕೆಂದ್ರೆ ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯನ್ನ ಮೊದಲಿಗೆ ಜಾರಿಗೆ ತಂದಂಥವರು ಸನ್ಮಾನ್ಯ ರಾಜೀವ್ ಗಾಂಧಿ. ಆ ತರದೇ ಇವತ್ತು ಎಲ್ಲಿರ್ತಿದ್ದೋ ಏನೋ ಗೊತ್ತಿಲ್ಲ, ಅಂತಹ ಒಂದು ಮಸೂದೆಯನ್ನ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ತಂದು ಇವತ್ತು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಶ್ರಮಿಸಿದ್ರು. ಆದರೆ ಅವರು ಅಕಾಲಿಕ ಮರಣಕ್ಕೆ ಈಡಾಗಿದ್ದರಿಂದ ಅದು ಈಡೇರಿ. ಅದೇ ರೀತಿ ನಮ್ಮ ರಾಜ್ಯ ಕಂಡ ಅಪ್ರತಿಮ ನಾಯಕ, ಹಿಂದುಳಿದ ವರ್ಗಗಳ ಹರಿಕಾರ ಸನ್ಮಾನ್ಯ ಡಿ ದೇವರಾಜರು ಅವ್ರು ತಂದಂತ ಸುಧಾರಣೆಗಳನ್ನ ನೋಡಿದ್ರೆ ಹಲವಾರು ಸುಧಾರಣೆ. ಇವತ್ತೇನಾದ್ರು ಹಿಂದುಳಿದವರು, ದಲಿತರು, ಮತ್ತೆ ಏನಾದ್ರೂ ಇವತ್ತು ನಾವು ಜಮೀನನ್ನು ನೋಡ್ತಾ ಇದ್ವಿ, ನಮ್ದೇ ಜಮೀನು ಅಂತ ಹೇಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ಸನ್ಮಾನ್ಯ ದೇವರಾಜರು. ಆ ತಂದ ಭೂ ಸುಧಾರಣಾ ಕಾಯ್ದೆಯಿಂದ ಸಾಕಷ್ಟು ಬಡ ಜನರು, ಹಿಂದುಳಿದವರು ಇವತ್ತು ಭೂಮಿಯನ್ನು ಹೊಂದಿ ನಾವು ಕೂಡ ಭೂ ಮಾಲೀಕರು ಅಂತ ಹೇಳ್ಕೊಳ್ಳತಕ್ಕಂಥ ಸ್ಥಿತಿ ಬಂದಿದೆ. ಅಂತಹ ಒಬ್ಬ ಮೇಧಾವಿಯಾಗಿದ್ದಂಥ ದೇವರಾಜ ಅರಸುರವರು ಅವರ ಜನ್ಮದಿನ. ಈ ಇಬ್ಬರು ಕೂಡ ಅಪ್ರತಿಮರು ಅಂತ ಹೇಳಿ ಗಂಗಾಧರ್ ಅವರು ಹೇಳಿದಾಗೆ ಅಪ್ರತಿಮರಲ್ಲೇ ಅಪ್ರತಿಮರಾಗಿ ದೇಶವನ್ನ ಮತ್ತು ಈ ರಾಜ್ಯವನ್ನ ಮುನ್ನಡೆದಂಥವ್ರು. ಆ ಒಂದು ಎರಡೂ ಚೈತನ್ಯಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜೀವ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಿದಂಥ ಕಾಲದಲ್ಲಿ ಅವರು ಅನೇಕ ಸುಧಾರಣೆಗಳನ್ನು ತರ್ತಾರೆ. ಇವತ್ತೇನಾದರೂ ನಾವು ನಮ್ಮ ಮನೇಲಿ ಕೂತ್ಕೊಂಡು ಈ ಮೊಬೈಲು, ಟಿವಿ, ಆಮೇಲೆ ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇವತ್ತೆಲ್ಲ ನಮ್ಮ ಕಣ್ಮುಂದಿದ್ದಾವೆ ಅಂತಂದರೆ ಆ ಒಂದು ಎಲೆಕ್ಟ್ರಾನಿಕ್ಸ್ ಮಾಧ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು ರಾಹುಲ್ ಗಾಂಧಿ. ಈ ರೀತಿ ಬೇರೆ ದೇಶದಲ್ಲೇ ನಮ್ಮ ದೇಶನ ಮುಂದುವರಿಬೇಕು ಅಂತಕ್ಕಂಥ ದಿಶೆಯಲ್ಲಿ ಸಾಕಷ್ಟು ಶ್ರಮಿಸಿದಂಥವರು ರಾಜೀವ್ ಗಾಂಧಿ ಅವರು. ಮಲ್ಲಪ್ಪನವರು ಅವ್ರನ್ನೂ ಕೂಡ ಈ ಸಂದರ್ಭ ನಾವು ಯಾಕೆಂದ್ರೆ ಅಧಿಕಾರ ಕೊಡಿಸ್ತವ್ರು ಅವರು ಸ್ಮರಣೆ ಮಾಡಬೇಕು. ಅವರು ಏನು ಥಿಂಕ್ ಮಾಡಿದ್ರೋ ಅದು ತಕ್ಕನಾಗಿ ದೇವರಾಜ ಅರಸರು ಆಡಳಿತವನ್ನು ನಡೆಸ್ತಾರೆ. ಹಾಗೆ ಕೊಲ್ಲೂರು ಮಲ್ಲಪ್ಪನವರ ಮತ್ತೊಂದು ಏನಂದ್ರೆ ನಾವು ಇವತ್ತು ಗಾಂಧಿ ನೋಟಿನ ಮೇಲೆ ಗಾಂಧಿ ನೋಡ್ತಾ ಇದ್ದೀವಲ್ವಾ, ಅದು ಇರಲಿಲ್ಲ ಮೊದಲು. ಅದು 1996ರಲ್ಲಿ ಏನು ಇವರು ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಹೇಳ್ತಾರೆ, ನೋಡಿ ಈ ದೇಶ ಸ್ವತಂತ್ರ ಕಂಡದ್ದು ಗಾಂಧಿ ಮತ್ತು ಇತರರಿಂದ, ಗಾಂಧಿ ಫೋಟೋ ಕಂಪಲ್ಸರಿ ನೋಟ್ನಲ್ಲಿ ಬರಬೇಕು ಅಂತ ಹೇಳಿ ಅವತ್ತಿನಿಂದ ಗಾಂಧಿ ಫೋಟೋ ಬಂತು. ಅಲ್ಲಿವರೆಗೂ ಗಾಂಧಿ ಫೋಟೋ ಇರಲಿಲ್ಲ ನೋಟ್ನಲ್ಲಿ. ಅದನ್ನು ಮಾಡಿಸ್ತವ್ರು ಕೂಡ ಕೊಲ್ಲೂರು ಮಲ್ಲಪ್ಪನವರು. ಹೀಗೆ ಕೊಲ್ಲೂರು ಮಲ್ಲಪ್ಪನವರು ಇವರಿಗೆ ಸಹಕಾರ ಕೊಟ್ಕೊಂಡು 99 ವರ್ಷ ಬದುಕಿರ್ತಾರೆ. ಅವರ ಥಿಂಕ್ಗಳನ್ನು ಇವ್ರಿಗೆ ಹೇಳ್ತಾರೆ, ನೀನು ಇಂತಿಂಥದ್ದು ಮಾಡಿ, ನೀನು ಇಂತಿಂಥದ್ದು ಮಾಡಿ ಅಂತ. ಆ ನಿಟ್ಟಿನಲ್ಲಿ ಏನಾಗುತ್ತೆ, ಈ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರುತ್ತೆ. ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದಾಗ ಸಚಿವರಾಗಿದ್ದಂಥವ್ರು ಕಂದಾಯ ಸಚಿವ ಉತ್ತಮಾಸ್ತಿಗೌಡರು ನಮ್ಮ ಜಿಲ್ಲೆಯವರು ಉಳುವವನೇ ಒಡೆಯ ಅಂತ ಮಾಡಿದ್ರು. 2000 ಎಕರೆ ಇದ್ದಿದ್ದು ಇವ್ರದ್ದು ಒಂದು 50 ಎಕರೆಗೆ ಬರುತ್ತೆ. ಅಂದರೆ 1900 ಎಕರೆನ ದಾನ ಮಾಡ್ತಕ್ಕಂಥ ಭೂದಾನ ಚಳವಳಿಯಲ್ಲಿ ಕೊಲ್ಲೂರು ಮಲ್ಲಪ್ಪನವರು ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಭೂದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಉಳುವವರಿಗೆ ಭೂಮಿಯನ್ನ ಕೊಡ್ತೀವಿ.
ಆಮೇಲೆ 514 ಹಾಸ್ಟೆಲ್ ಮಾಡ್ತಾರೆ. ಹಾಸ್ಟೆಲ್ ಅನ್ನೋದೇ ಇರಲಿಲ್ಲ. ಆಮೇಲೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಯಾಕೆ ಅಂತಾರೆ ಅಂದರೆ, ಅವ್ರವ್ರದ್ದು ಒಂದು ಆಯೋಗ ಮಾಡಿ ಅದರಲ್ಲಿ ಎಲ್ಲ 350 ಜಾತಿಗಳನ್ನು ಸೇರಿ ಫಸ್ಟು ರಿಸರ್ವೇಷನ್ ಅಂಬೇಡ್ಕರ್ ಅವರು SC/ST ಕೊಟ್ಟರು. OBCಗೆ ರಿಸರ್ವೇಷನ್ ಕೊಟ್ಟವರು ದೇವರಾಜ ಅರಸು ಅವರು. ಇದಕ್ಕೆ ಪ್ರೇರಣೆ ಯಾವುದರು? ಸಾಹು ಮಹಾರಾಜರವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರು 1924. ಈ ಎಲ್ಲ ಕಾರ್ಯಕ್ರಮಗಳನ್ನು ತಂದು ಬಡವರಿಗೆ ಅನುಕೂಲ ಮಾಡಿದಂಥವರು ಡಾಕ್ಟರ್ ದೇವರಾಜ ಅರಸುರವರು. बोलो भारत माता की जय। Try